ನಮಸ್ಕಾರ ಸ್ನೇಹಿತರೆ, 77 ಕಾನ್ಪುರ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ. ಸ್ನೇಹಿತರೆ, ರಾಜಕೀಯ ಅಂತ ಅಂದ್ರೆ ಯಾವತ್ತೂ ಒಂದು ಕಡೆ ನಿಂತ ನೀರಲ್ಲ, ಅದು ನಿರಂತರ ನದಿಯಂತೆ ಚಲನೆಯಲ್ಲಿರ್ತದೆ. ಇವತ್ತಿನ ಮಂತ್ರಿ ನಾಳೆ ಮುಖ್ಯಮಂತ್ರಿ ಆಗಬಹುದು. ಇದಕ್ಕೆ ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ ಮೂಲ ಕಾರಣ. ಇಲ್ಲಿ ಯಾರು ಯಾವಾಗ ಏನು ಬೇಕಾದರೂ ಆಗಬಹುದು, ಆದರೆ ಅದಕ್ಕೆ ನಿರಂತರ ತ್ಯಾಗ, ಪರಿಶ್ರಮ, ಅವಮಾನ, ದೂರಾಲೋಚನೆ, ರಾಜಕೀಯ ಭವಿಷ್ಯವನ್ನ ಒಂದು ಗಟ್ಟಿ ಬೇರಿನ ಹಾಗೆ ಹಿಡಿದಿರ್ತದೆ. ಅದಕ್ಕೆ ಒಂದು ಉದಾಹರಣೆಯಾಗಿ ನಮ್ಮ ರಾಜ್ಯದ ಹಿಂದಿನ ಉಪಮುಖ್ಯಮಂತ್ರಿ ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು. ಅವರ ಜೀವನದ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ನೀಡ್ತೀನಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಾಗಿ ಕಮೆಂಟ್ ಮಾಡಿ. ಸ್ನೇಹಿತರೆ, ಕನಕಪುರದ ಬಂಡೆ ಈ ಹೆಸರನ್ನ ಕರ್ನಾಟಕ ರಾಜಕಾರಣದಲ್ಲಿ ಕೇಳದವರೇ ಇಲ್ಲ. ಪಕ್ಷನಿಷ್ಠೆ, ರೆಸಾರ್ಟ್ ರಾಜಕೀಯ, ಶಾಸಕರ ಓಲೈಕೆ, ಜನಮನ್ನಣೆ, ಹೀಗೆ ಹೇಳ್ತಾ ಹೋದ್ರೆ ಅದೊಂದು ದೈತ್ಯ ಪಟ್ಟಿ. ಕರ್ನಾಟಕ ರಾಜಕಾರಣದ ಚಾಣಕ್ಯ ಅಂತ ಕರೆಸಿಕೊಂಡು ಕರ್ನಾಟಕದ ಇವತ್ತಿನ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರ ಬಗ್ಗೆ, ಒಂದು ಸಾಮಾನ್ಯ ರೈತನ ಮಗ ಹಾಗೂ ಸಾಮಾನ್ಯ ಕಾರ್ಯಕರ್ತ ಇವತ್ತು ಇಡೀ ಭಾರತೀಯ ರಾಜಕಾರಣವೇ ತಿರುಗಿ ನೋಡುವಂತಹ ಪ್ರಭಾವಿ ನಾಯಕನಾಗಿ ಬೆಳೆದು ಕೇವಲ 27ನೇ ವಯಸ್ಸಿಗೆ ರಾಜಕೀಯ ದೈತ್ಯ ಎಚ್.ಡಿ. ದೇವೇಗೌಡರ ಎದುರೇ ಅಖಾಡಕ್ಕಿಳಿದ ಈ ನಾಯಕನ ಕಂಪ್ಲೀಟ್ ಸ್ಟೋರಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಕನಕಪುರ ಇವತ್ತು ದೇಶ ತಿರುಗಿ ನೋಡ್ತಾ ಇರುವ ಊರು. ಸಾತ್ನೂರು ಭಾಗದ ಬೆಂಗಳೂರು ದಕ್ಷಿಣದಲ್ಲಿ ಮೇ 29, 1962ರಂದು ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಹೋಬಳಿಯ ದೊಡ್ಡಾಳದಳ್ಳಿಯ ಕೆಂಪೇಗೌಡ ಗೌರಮ್ಮ ದಂಪತಿಯ ಮಗನಾಗಿ ಡಿ.ಕೆ. ಶಿವಕುಮಾರ್ ಅವರು ಜನಿಸ್ತಾರೆ. ಇವರು ತಮ್ಮ ಶಾಲಾ ಶಿಕ್ಷಣವನ್ನು ಕನಕಪುರದ ಕರಿಯಪ್ಪ ವಿದ್ಯಾಸಂಸ್ಥೆಯಲ್ಲಿ, ನಂತರ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ BA ಪದವಿಯನ್ನು ಮುಗಿಸಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಪಡೀತಾರೆ. ಇವರು 1980ರ ದಶಕದ ಆರಂಭದಲ್ಲಿ NSUI ಮೂಲಕ ವಿದ್ಯಾರ್ಥಿ ನಾಯಕರಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿ ಕ್ರಮೇಣ ಕಾಂಗ್ರೆಸ್ ಪಕ್ಷದ ಮೂಲಕ ಸಾತ್ನೂರು ಕ್ಷೇತ್ರದಿಂದ ಕರ್ನಾಟಕ ವಿಧಾನಸಭೆಗೆ ಮೊದಲ ಬಾರಿಗೆ 1989ರಲ್ಲಿ ಆಯ್ಕೆಯಾದದ್ದು. ಇವರು ಜೀವನದ ದೊಡ್ಡ ತಿರುವನ್ನು ಪಡೆದಂಥದ್ದು ಇದೇ ಚುನಾವಣೆ. ಯಾಕೆ ಅಂತ ಅಂದರೆ ಅದು ಅವರ ಮೊದಲ ಚುನಾವಣೆಯಲ್ಲೇ MLA ಆಗಿ ಆಯ್ಕೆಯಾಗಿರ್ತಾರೆ. ಆಗ ಅವರಿಗೆ ಕೇವಲ 27 ವರ್ಷ. ಆದರೆ ಇವರ ಶಕ್ತಿ, ಚಾಣಕ್ಯತನ ಇಡೀ ದೇಶಕ್ಕೆ ಗೊತ್ತಾದದ್ದು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಎದುರು ಚುನಾವಣೆಯಲ್ಲಿ ನಿಂತಾಗ. ಸೋಲು ಗೆಲುವನ್ನು ಲೆಕ್ಕಿಸದೆ ಹೋರಾಡಿದ ಈ ಯುವಕನ ಹಠವನ್ನ ಹೈಕಮಾಂಡ್ ಗಮನವನ್ನು ಸೆಳೆಯುತ್ತದೆ. ನಂತರ 1994, 1999 ಮತ್ತು 2004ರ ವಿಧಾನಸಭೆ ಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಆಯ್ಕೆಯಾಗ್ತಾರೆ. 2008, 2013, 2018 ಮತ್ತು 2023ರಲ್ಲಿ ಕನಕಪುರ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸಿದಂತಹ ಕನಕಪುರ ಬಂಡೆ 1999ರಲ್ಲಿ SM ಕೃಷ್ಣ ಅವರ ಸರ್ಕಾರದಲ್ಲಿ ಕಾರಾಗೃಹ ಮತ್ತು ಗೃಹ ರಕ್ಷಕರ ಸಚಿವರಾಗಿ ರಾಜಕಾರಣದಲ್ಲಿ ಗಟ್ಟಿಯಾಗಿ ನೆಲೆಯನ್ನ ಕಂಡಂತವರು ಈ ಡಿ.ಕೆ. ಮುಂದೆ ನಗರಾಭಿವೃದ್ಧಿ ಸಚಿವರಾಗಿ, KPCC ಕಾರ್ಯಾಧ್ಯಕ್ಷರಾಗಿ 2013ರಿಂದ 2018ರವರೆಗೆ ಇಂಧನ ಸಚಿವರಾಗಿ, 2018ರಿಂದ 2023ರವರೆಗೆ ಪ್ರಮುಖ ನೀರಾವರಿ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಯಾಗಿ, ಪ್ರಸ್ತುತ ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. 1985ರಿಂದ 2023ರವರೆಗೆ 9 ವಿಧಾನಸಭೆಯ ಚುನಾವಣೆಯಲ್ಲಿ ಭಾಗವಹಿಸಿ 8ರಲ್ಲಿ ಗೆಲುವನ್ನು ಸಾಧಿಸಿದಂತಹ ಡಿ.ಕೆ.ಶಿ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದೆ ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಟ್ರಬಲ್ ಶೂಟರ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. 2002ನೇ ಇಸವಿಯಲ್ಲಿ ಮಹಾರಾಷ್ಟ್ರದಲ್ಲಿ ವಿಲಾಸ್ರಾವ್ ದೇಶ್ಮುಖ್ ಸರ್ಕಾರ ಬೀಳುವ ಪರಿಸ್ಥಿತಿಯಲ್ಲಿ MLAಗಳನ್ನು ಕಾಪಾಡುವ ಜವಾಬ್ದಾರಿ ಡಿ.ಕೆ. ಹೆಗಲ ಮೇಲಿರುತ್ತದೆ. ಬೆಂಗಳೂರಿನ ರೆಸಾರ್ಟ್ನಲ್ಲಿ ಅವರನ್ನು ಇಟ್ಟು ಸರ್ಕಾರ ಉಳಿಸಿದಂತಹ ಕೀರ್ತಿ ಡಿ.ಕೆ. 2017ರಲ್ಲಿ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಅಹಮದ್ ಪಟೇಲ್ರನ್ನ ಬಿಜೆಪಿ ಸೋಲಿಸಲು ಮಾಡಿದ ಪ್ಲಾನ್ಗಳನ್ನು ವಿಫಲಗೊಳಿಸಿ ಪಟೇಲ್ ಗೆಲ್ಲುವಂತೆ ಮಾಡದ್ದು ಇದೇ ಡಿ.ಕೆ. ಈ ಕಾರಣಕ್ಕೆ ಇವರು ಕಾಂಗ್ರೆಸ್ ಬಿಗ್ ಬಾಸ್ ಆಗಿ ಗುರುತಿಸ್ಕೊಳ್ತಾರೆ. ಆದರೆ ಅಧಿಕಾರ ಪ್ರಭಾವ ಹೆಚ್ಚಾದಂತೆ ಸಂಕಷ್ಟಗಳೂ ಹೆಚ್ಚಾಗ್ತದೆ. 2019ರಲ್ಲಿ ಡಿ.ಕೆ.ಶಿಯನ್ನು ಬಂಧಿಸಿ ದೆಹಲಿಯ ತಿಹಾರ್ ಜೈಲಿನಲ್ಲಿ 50 ದಿನಗಳ ಕಾಲ ಇಡ್ತಾರೆ. ವಿರೋಧಿಗಳು ಡಿ.ಕೆ.ಶಿ ಕತೆ ಮುಗ್ದೇ ಹೋಯ್ತು ಅಂದ್ಕೊಂಡಾಗ ಅದನ್ನೇ ತನ್ನ ಶಕ್ತಿ ಅಸ್ತ್ರವಾಗಿ ಮಾಡಿಕೊಂಡಂತಹ ಡಿ.ಕೆ.ಶಿ ತಾನು ಪಕ್ಷಕ್ಕಾಗಿ ತ್ಯಾಗ ಮಾಡ್ತಿದ್ದೀನಿ ಅನ್ನೋ ಇಮೇಜನ್ನ ಜನರಲ್ಲಿ ಬಿತ್ತಿ ಮತ್ತೊಮ್ಮೆ ಹೈಕಮಾಂಡ್ನ ಗಮನವನ್ನು ಸೆಳೆದು ಮತ್ತಷ್ಟು ಪವರ್ಫುಲ್ ಆಗಿ ಎದ್ದು ನಿಲ್ತಾನೆ.
2020ರಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾಗ ಕಾಂಗ್ರೆಸ್ ಮುಳುಗುವ ಹಡಗಿನಂತಿರ್ತದೆ. ಆದರೆ ಡಿಕೆಶಿ ಪ್ರತಿ ಹಳ್ಳಿಗೂ ಹೋಗಿ ಪಕ್ಷವನ್ನು ಸಂಘಟನೆ ಮಾಡಿ ಕಾರ್ಯಕರ್ತರನ್ನು ಹುರಿದುಂಬಿಸಿ 2023ರ ಚುನಾವಣೆಯಲ್ಲಿ 135 ಸೀಟುಗಳನ್ನು ಪಡೆದು ಅಧಿಕಾರ ಬರುವಲ್ಲಿ ಇವರ ತ್ಯಾಗ ಅನನ್ಯ. ಸಿಎಂ ಸ್ಥಾನಕ್ಕಾಗಿ ದೊಡ್ಡ ಫೈಟ್ ನಡೆಯುವ ನಡುವೆ ಡಿಕೆಶಿ ಮನೆ ಕಟ್ಟಿದವನು ನಾನು, ನನಗೆ ಇರಲು ಬಿಡಿ ಅಂತ ಹಠ ಹಿಡಿದು ಕೂರ್ತಾರೆ. ಆದರೆ ಕೊನೆಗೆ ಹೈಕಮಾಂಡ್ ಮಾತಿಗೆ ಕಟ್ಟು ಬಿದ್ದು ಉಪಮುಖ್ಯಮಂತ್ರಿಯಾಗಿ ಮತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ತಮ್ಮ ಸೇವೆಯನ್ನು ಮುಂದುವರಿಸ್ತಾರೆ. ಇವತ್ತು ಡಿಕೆಶಿ ಅಂದರೆ ಅದು ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕ ಹಾಗೂ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಒಬ್ಬ ಸಾಮಾನ್ಯ ರೈತನ ಮಗ ಬೆಳೆದ ರೀತಿ ಇಡೀ ದೇಶದ ರಾಜಕೀಯವನ್ನು ಗಟ್ಟಿಗೊಳಿಸಿದೆ ಮತ್ತು ರಾಜಕೀಯದ ಮೇಲಿನ ನಂಬಿಕೆಯನ್ನು ಹೆಚ್ಚಿಸಿದೆ. ನಾವು ಕೂಡ ನಮ್ಮ ರಾಜ್ಯದ ನೂತನ ಮುಖ್ಯಮಂತ್ರಿಗೆ ಶುಭಾಶಯವನ್ನು ಕೋರುತ್ತಾ ಕನಕಪುರದ ಬಂಡೆ ಈ ರಾಜ್ಯದ ಕೀರ್ತಿ ಸ್ತಂಭವಾಗಿ ಬೆಳಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಕಮೆಂಟನ್ನು ಮಾಡಿ. ಧನ್ಯವಾದಗಳು.